ಸಾಮಾನ್ಯವಾಗಿ ರೈತರಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಹೈನುಗಾರಿಕೆ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಈ ಎಲ್ಲ ಇಲಾಖೆಗಳನ್ನ ಒಂದು ಸೂರಿನಡಿಯಲ್ಲಿ ತಂದು ಸುಮಾರು 6,000 ರೈತರಿಗೆ ಇವತ್ತು ಹೈನುಗಾರಿಕೆಯವರು ಕೃಷಿ, ರೇಷ್ಮೆ ಮತ್ತು ತೋಟಗಾರಿಕೆಗೆ ಸೇರಿ ಸುಮಾರು 6,000 ರೈತರಿಗೆ ಅವರ ಸವಲತ್ತುಗಳ ವಿತರಣೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ. ಇವತ್ತು ನಾವು ನೋಡಬೇಕಂದ್ರೆ ಸರ್ಕಾರ ಸಾಮಾನ್ಯವಾಗಿ ತಾನು ಕೊಡೋಂಥ 5 ಭಾಗ್ಯಗಳಲ್ಲಿ ಏನು ಮಹಿಳೆಯರಿಗೆ ಅನುಕೂಲ ಆಗೋಂಥದ್ದು ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಯುವನಿಧಿ ಆಗಿರ್ಬೋದು, ಇವುಗಳ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿ ಇರುತ್ತೆ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ರೇಷ್ಮೆ ಇಲಾಖೆಯಿಂದಲೇ ಸುಮಾರು 1.25 ಕೋಟಿಯಷ್ಟು ನೇರವಾದಂಥ ಅನುಕೂಲಗಳನ್ನ ರೈತರಿಗೆ ಇವತ್ತು ಅವರ ಬೆಳೆ ಬೆಳೆಯೋದಕ್ಕೋಸ್ಕರ ಪ್ರೋತ್ಸಾಹಕ್ಕೋಸ್ಕರ ಇವತ್ತು ವಿತರಣೆ ಮಾಡಿರ್ತಕ್ಕಂಥದ್ದು. ಅದೇ ಥರದಲ್ಲಿ ಏನು ನಮ್ಮ ತೋಟಗಾರಿಕೆ ಇಲಾಖೆ ಇದೆ, ತೋಟಗಾರಿಕೆ ಇಲಾಖೆಯಲ್ಲಿ ಕೂಡ ಸುಮಾರು 400 ರೈತರಿಗೆ ನೇರವಾಗಿ ಅವರ ಅಕೌಂಟ್ಗಳಿಗೆ ಅನುಕೂಲ ಆಗಂಗೆ ಸುಮಾರು 1.25 ಕೋಟಿ ರೂಪಾಯಿಗಳ ಸವಲತ್ತುಗಳು. ಮತ್ತು ಇವತ್ತು ವಿಶೇಷವಾಗಿ ಹೈನುಗಾರಿಕೆಯಲ್ಲಿ ಏನು ನಮ್ಮ ತಾಲೂಕಲ್ಲಿ ಒಂದು ಒಳ್ಳೆಯ ಫಲಿತಾಂಶನ ನಾವು ಇತ್ತೀಚಿನ ದಿನಮಾನಗಳಲ್ಲಿ ನೂತನವಾದಂಥ ಒಂದು ಆಡಳಿತ ಮಂಡಳಿ ಮತ್ತು ನಮ್ಮ ನಿರ್ದೇಶಕರು ಬಂದಾಗಿಂದ ಒಂದು ಕ್ಷೀರಕ್ರಾಂತಿನ ನಾವು ನಮ್ಮ ಭಾಗದಲ್ಲಿ ಕಾಣ್ತಾ ಇದ್ದೀವಿ. ಅದರ ನಿಟ್ಟಿನಲ್ಲಿ ಕಾಲ್ಬಾಯಿ ಜ್ವರಕ್ಕೆ ಲಸಿಕೆಗಳ ಒಂದು ಅಭಿಯಾನನ ಪ್ರಾರಂಭ ಮಾಡಿ ಇದು 9ನೇ ಸುತ್ತು, 6 ತಿಂಗಳಿಗೊಮ್ಮೆ. ಎಲ್ಲಿ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ನಮಗೆ ಇದು ಕಾಲ್ಬಾಯಿ ಜ್ವರ ಉಲ್ಬಣ ಆಗಿರ್ತಕ್ಕಂಥದ್ದನ್ನು ನಾವೆಲ್ಲೂ ನೋಡಿಲ್ಲ. ಅದರಿಂದ ಒಳ್ಳೆ ರೀತಿಯಲ್ಲಿ ಇವತ್ತು ವ್ಯಾಕ್ಸಿನೇಷನ್ ಕಾರ್ಯಕ್ರಮ ನಡೀತಾ ಇದೆ, ಲಸಿಕೆ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೂ ಕೂಡ ಚಾಲನೆಯನ್ನು ಕೊಟ್ಟು ಇವತ್ತು ಹೈನುಗಾರಿಕೆ ಮಾಡೋರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಚಾಪ್ ಕಟ್ಟರ್ಗಳು ಮತ್ತು ಏನು ನಮ್ಮ ಸೀಮೆ ಹಸುಗಳಿವೆ, ಆ ಸೀಮೆ ಹಸುಗಳಿಗೆ ಅನುಕೂಲ ಆಗೋ ಥರ ರಬ್ಬರ್ ಮ್ಯಾಟಿನ ವಿತರಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡು ಇವತ್ತು ನಮ್ಮ ಪಶುಸಂಗೋಪನಾ ಇಲಾಖೆಯ ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಆ ಟ್ರೈನಿಂಗ್ ಸೆಂಟರ್ನು ಕೂಡ ಉದ್ಘಾಟನೆ ಮಾಡಿ ಕಾರ್ಯಕ್ರಮನ ಈ ಎಲ್ಲ ಸವಲತ್ತುಗಳನ್ನ ರೈತರಿಗೆ ಲೋಕಾರ್ಪಣೆ ಮಾಡೋಂಥ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲಕ್ಕಿಂತ ನಮಗೆ ಹೆಮ್ಮೆ ಏನಂತಂದರೆ ನಮ್ಮ ಬಮೂಲು ನೂತನವಾದಂಥ ಆಡಳಿತ ಮಂಡಳಿ ಬಂದಾಗಿದ್ದ ಸುಮಾರು 60 ಕೋಟಿ ರೂಪಾಯಿಗಳ ಲಾಭನ ಸಾಧನೆ ಮಾಡಿ ಆ 60 ಕೋಟಿ ರೂಪಾಯಿಗಳಲ್ಲಿ ಏನೊಂದು ಲೀಟ್ರಿಗೆ ₹1 ಅಂತೆ ಪ್ರೋತ್ಸಾಹ ಧನ ರೈತರಿಗೆ ವಿತರಣೆ ಮಾಡಿ ಪ್ರತಿ ವರ್ಷ 2025-26ನೇ ಸಾಲಿನಲ್ಲಿ ಹಾಕಿದಂಥ ಹಾಲಿಗೆ ಪ್ರತಿ ಲೀಟ್ರಿಗೆ ₹1 ಹಂಗೆ ಪ್ರೋತ್ಸಾಹ ಧನ ಕೊಟ್ಟು ಸರಾಸರಿಯಾಗಿ ನೋಡಿದ್ರೆ 5,000 to 10,000 ಪ್ರತಿಯೊಂದು ಮನೆಗೆ ಸೇರಿದಂಗೆ ಆಗಿದೆ. ನಾವು ದೊಡ್ಡ ಮಟ್ಟದಲ್ಲಿ ಹೈನುಗಾರಿಕೆ ಮಾಡೋರು ನೋಡಿದ್ರೆ ಸುಮಾರು 1-1.5 ಲಕ್ಷ ರೂಪಾಯಿವರೆಗೂ ಕೂಡ ಆ ರೈತರಿಗೆ ಇವತ್ತು ನಮ್ಮ ಬಮೂಲ್ ವತಿಯಿಂದ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇರತಕ್ಕಂಥದ್ದು. ಮತ್ತು ಬೆಂಗಳೂರಿಗೆ ನಗರಕ್ಕೆ ಇಷ್ಟು ಹತ್ತಿರ ಇರೋಂಥ ಭಾಗಗಳಲ್ಲಿ ಕೂಡ ರೈತರು ಇಷ್ಟು ಪ್ರಮಾಣದಲ್ಲಿ ಬೆಳೆ ಬೆಳೀತಾ ಇದ್ದಾರೆ, ತೋಟಗಾರಿಕೆ ಮಾಡ್ತಾರೆ ಅಂತ ನಿಜವಾದ ಹೆಮ್ಮೆ. ಈಗ ನಿನ್ನೆ ಸಂಸತ್ತಲ್ಲಿ ಮಹಿಳಾ ಮೀಸಲಾತಿ ಬಿಲ್ಲು ಬಿದ್ದೋಗಿದೆ. ಅದಕ್ಕೆ ಕಾಂಗ್ರೆಸ್ ಮತ್ತು ಆಗದೇ ಇರತಕ್ಕಂಥವರೇ ಕುಮ್ಮಕ್ಕೆ ಕಾರಣ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ. ಈಗ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದೆ. ಸರ್, ಇವಾಗ ವಿವರವಾಗಿ ಹೇಳಬೇಕು ಅಂತಂದರೆ ಸರ್ಕಾರ ಯಾವುದೇ ಒಂದು ನಿಯಮನ, ಕಾನೂನ, ಬಿಲ್ನ, ವಿಧೇಯಕನ ಬಂದು ಮಂಡನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ತನ್ನ ಹತ್ರ ಅಂಕಿಯ ಸಂಖ್ಯೆ ಬಲ ಇದೆ ಅಂತೇಳಿ ಪರಿಶೀಲನೆ ಮಾಡಬೇಕು. ಇವತ್ತು 2023ನೇ ಸಾಲಿನಲ್ಲಿ ಮಹಿಳೆ ಮೀಸಲಾತಿನ ನಾವು ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಸರ್ವ ಪಕ್ಷಗಳು ಕೂಡ ಒಪ್ಪಿಕೊಂಡು ಮಹಿಳೆಯರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು, 33%ಗೆ ನಾವು ಯಾರೂ ಕೂಡ ವಿರೋಧ ಇಲ್ಲ ಅಂತೇಳಿ ಆ ಬಿಲ್ನ ನಾವು ಪಾಸ್ ಮಾಡಿಕೊಟ್ವಿ. ಇವಾಗ ನಿಮಗೆ ಜಾರಿನೇ ಮಾಡಬೇಕು ಅನ್ನೋ ಬದ್ಧತೆ ಇದ್ದಿದ್ರೆ ನೀವು ಬರೀ ಮಹಿಳಾ ಮೀಸಲಾತಿನ ನೀವು ತರ್ಬೋದಾಗಿತ್ತು. ಇವತ್ತು ನಿಮಗೆ ಮಹಿಳಾ ಮೀಸಲಾತಿ ಅಂತ ಬದ್ಧತೆ ನಿಮಗಿಲ್ಲ. ಅದಕ್ಕೆ ಬಿಜೆಪಿ ಏನು ಮಾಡಿದ್ರು, ಕುತಂತ್ರ ಪಿತೂರಿ ಮಾಡಿ ಡಿಲಿಮಿಟೇಷನ್ ಬಿಲ್ನ ನೀವು ಮಹಿಳಾ ಮೀಸಲಾತಿಗೆ ಲಿಂಕ್ ಮಾಡಿ ಡಿಲಿಮಿಟೇಷನ್ ಬಿಲ್ನ ನೀವು ಚರ್ಚೆ ಮಾಡದೆ, ಯಾರನ್ನೂ ಕೂಡ ವಿಶ್ವಾಸಕ್ಕೆ ತಗೋದೆ, ಜನಗಣತಿ ನಡೆಸದೆ, ಸೆನ್ಸಸ್ ತಗೊಂಡೆ, ನೀವೇನಿವತ್ತು ಕಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ದೀರಾ, ಪಾಪ್ಯುಲೇಷನ್ ಸೆನ್ಸಸ್ ಮಾಡ್ತಾ ಇದ್ದೀರಾ, ಅವು ಯಾವನ್ನೂ ಕೂಡ ಗಣನೆಗೆ ತಗೊಂಡೆ ಏನು ಈ 1976ನೇ ಇಸ್ವಿಯಲ್ಲಿ ಪ್ರಪೋರ್ಷನ್ನ ಮೇಂಟೈನ್ ಮಾಡ್ತೀವಿ ಅನ್ನೋಂಥದ್ದನ್ನ 25 ವರ್ಷಕ್ಕೆ ಮುಂದೆ ಹಾಕಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರು 2001ನೇ ಇಸ್ವಿಯಲ್ಲಿ ಏನು ಮುಂದಕ್ಕೆ ಹಾಕಿದ್ರು, ಇವತ್ತು ಅದೇ ರೀತಿಯಲ್ಲಿ ನೀವು ಮುಂದಕ್ಕೆ ಹಾಕ್ಬೋದಿತ್ತು. ಬಟ್ ಆ ಥರದ್ದು ಯಾವುದೇ ಒಂದು ಬದಲಾವಣೆನ ತರದೆ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ಅಥವಾ ಯಾರು ಕೂಡ ಇದೊಂದು ಜನಸಂಖ್ಯೆ ನಿಯಂತ್ರಣ ಮಾಡ್ಕೊಳ್ಳೋಕ್ಕೋಸ್ಕರ ಕ್ರಮಗಳು ತಗೊಂಡಂಥ ರಾಜ್ಯಗಳಿಗೆ ಒಂದು ಬರೆ ಹಾಕೋ ರೀತಿಯಲ್ಲಿ ಇವತ್ತು ಏನು ಇವರು ಕಾನೂನನ್ನ ರಚನೆ ಮಾಡೋಕ್ಕೆ ಹೊರಟಿದ್ರು, ಅದರ ತದ್ವಿರುದ್ಧವಾಗಿ ಎಲ್ಲರೂ ಕೂಡ ನಿಂತಿದ್ದಾರೆ. ಮೂಲತಃವಾಗಿ ಬಿಜೆಪಿಯವರ ಮನುವಾದದ ಮನಸ್ಥಿತಿಯಲ್ಲಿ ಮಹಿಳೆಯರಿಗೆ ಅವಕಾಶ ಕಲ್ಪಿಸ್ಕೊಡೋಂಥದ್ದು ಅವ್ರ ತತ್ವ ಸಿದ್ಧಾಂತ ಇಲ್ಲ. ನೇರವಾಗಿ ಅದನ್ನು ಮಾಡಲಾರ್ದೆ ಪರೋಕ್ಷವಾಗಿ ಡಿಲಿಮಿಟೇಷನ್ ಬಿಲ್ಗೆ ಮಹಿಳಾ ಮೀಸಲಾತಿನ ಲಿಂಕ್ ಮಾಡಿ ಆ ಬಿಲ್ನ ಫೇಲಿಯರ್ ಮಾಡೋಂಥ ಕೆಲಸನ ಅವರು ಕುತಂತ್ರ ಪಿತೂರಿ ಮಾಡಿರ್ತಕ್ಕಂಥದ್ದು ದೇಶದ ಎಲ್ಲ ಜನರಿಗೂ ಕೂಡ ಗೋಚರವಾದಂಥದ್ದು. ಅವರು ಮಹಿಳಾ ಮೀಸಲಾತಿ ಮಾಡಬೇಕಂದ್ರೆ ಪ್ರತ್ಯೇಕವಾಗಿ ಆ ಬಿಲ್ನ ತಗೊಬರಲಿ, ಯಾರು ಪಾಸ್ ಮಾಡಿಕೊಡ್ಬೇಕು, ಎಲ್ಲಿ ಪಾಸ್ ಮಾಡಿಕೊಡ್ಬೇಕು, 27ಕ್ಕೆ ಬೇಕಾದ್ರೆ 27ಕ್ಕೆ, 28ಕ್ಕೆ ಬೇಕಾದ್ರೆ 28ಕ್ಕೆ, 29ಕ್ಕೆ ಬೇಕಾದ್ರೆ 29ಕ್ಕೆ ನಾವು ಪಾಸ್ ಮಾಡಿಕೊಡೋಕೆ ಎಲ್ಲ ಪಕ್ಷಗಳು ರೆಡಿ ಆಗಿದ್ದೀವಿ.
ಆದರೆ ಅವ್ರಿಗೆ ಮೂಲತವಾಗಿ ಆ ಬದ್ಧತೆ ಇಲ್ಲ. ಅದರಿಂದ ಈ ಒಂದು ಮೊಸಳೆ ಕಣ್ಣೀರು ಹಾಕಂಥದ್ದು, ನಾವು ಹೆಂಗಸರ ಪರವಾಗಿರ್ತಕ್ಕಂಥದ್ದು, ಈ ನಾಟಕ ಮಾಡೋಂಥದ್ದೆಲ್ಲ ಕೂಡ ಬೇಕಾಗಿಲ್ಲ. ಅಷ್ಟೇ ಬದ್ಧತೆ ಇದ್ದರೆ, ನಾರಿ ಶಕ್ತಿ, ಸ್ತ್ರೀ ಶಕ್ತಿ ಬಗ್ಗೆ ಅಷ್ಟೇ ನಮಗೆ ವಿಶ್ವಾಸ, ಪ್ರೀತಿ, ಪ್ರೇಮ ಇದ್ದರೆ 2027ನೇ ಇಸ್ವಿಯಲ್ಲಿ ಬರೋಂಥ UP ಎಲೆಕ್ಷನಲ್ಲಿ BJP ಒಂದು ದೃಢ ನಿರ್ಧಾರ ತಗೊಂಡು 33% ಕ್ಯಾಂಡಿಡೇಟ್ಗಳು ಏನು ಅಭ್ಯರ್ಥಿಗಳನ್ನ ಅವ್ರು ಹಾಕ್ತಾರೆ ಚುನಾವಣೆಗೆ, ಮಹಿಳೆಯರನ್ನ ಹಾಕಿ, ಯಾರು ಬೇಡ ಅಂತ ಹೇಳ್ತಾರೆ, ಮಾಡಿ ಅವ್ರ ಬದ್ಧತೆನ ತೋರಿಸ್ಲಿ. ಇಲ್ಲಿ ಸುಮ್ಮನೆ ಯಾವುದೋ ಒಂದು ಬಿಲ್ಲು ಫೇಲ್ ಆಗೋಂಥ ಬಿಲ್ನ ತಂದು ಉದ್ದೇಶಪೂರ್ವಕವಾಗಿ ಅದನ್ನ ಫೇಲ್ ಮಾಡಿಕೊಂಡು ವಿರೋಧ ಪಕ್ಷಗಳ ಮೇಲೆ ಬೆರಳು ತೋರಿಸೋ ಬದಲು ಬದ್ಧತೆಯನ್ನು ತೋರಿಸ್ಲಿ. ಈಗ ನಿನ್ನೆ ಜನಪ್ರತಿನಿಧಿಗಳು ನ್ಯಾಯಾಲಯ ಶಾಸಕರು, ಕಾಂಗ್ರೆಸ್ನ ಶಾಸಕರು, ಹಾಲಿ ಶಾಸಕರು ಇವತ್ತು ಅವರು ಕೂಡ ಇವತ್ತೇನು ಕಾನೂನು ಇವತ್ತು ಕೋರ್ಟ್ ಇದೆ, ಕೋರ್ಟಲ್ಲಿ ಅವರು ಹೋಗಿ ರಕ್ಷಣೆ ಮಾಡಿಕೊಂಡು ಅವರೇನೋ ನ್ಯಾಯ ಅವ್ರು ಕೇಳ್ತಾ ಇದ್ದಾರೆ, ಅವ್ರಿಗೆ ನ್ಯಾಯ ಕೇಳೋಂಥದ್ದು ಸಹಜ. ಇವಾಗ ಒಂದು ಕೋರ್ಟಲ್ಲಿ ಅವ್ರಿಗಿರೋಂಥ ಮಾಹಿತಿ ಪ್ರಕಾರ ಶಿಕ್ಷೆ ಆಗಿದೆ. ಬಟ್ ಅದನ್ನ ಸಹಜವಾಗಿ ವಿನಯ್ ಕುಲಕರ್ಣಿ ಅವರು ಬೇರೆ ಕಂಟೆಸ್ಟಲ್ಲಿ, ಬೇರೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ಅದನ್ನ ಅವರು ಕಂಟೆಸ್ಟ್ ಮಾಡ್ತಾರೆ. ಅದೇನಾಗುತ್ತೆ ಫಲಿತಾಂಶ ನಾವು ನೋಡೋಣ. ಮಾಡಿದ್ರೆ ಇಲ್ಲ, ನಾನು ದೆಹಲಿಗೆ ಹೋದಂಥ ಉದ್ದೇಶ ರಾಜ್ಯಕ್ಕೆ ಬಂಡವಾಳ ಹೂಡಿಕೆ ತರಬೇಕು ಅನ್ನೋಂಥ ನಿಟ್ಟಿನಲ್ಲಿ ದೆಹಲಿಗೆ ನಿನ್ನೆ ಪ್ರವಾಸ ಮಾಡಿದ್ದು. ಅಲ್ಲಿ ಬೆಳಗ್ಗೆ 2 ದೊಡ್ಡ ಒಂದು ಶೃಂಗಸಭೆಗಳು ನಡೀತು, ದೊಡ್ಡ ಮೀಟಿಂಗ್ ಸಮಿಟ್ಸ್ ನಡೀತು. ಮೊಟ್ಟ ಮೊದಲನೇದಾಗಿ ಡೆಲ್ಲಿಯಲ್ಲಿರ್ತಕ್ಕಂಥ ದೊಡ್ಡ ಉದ್ಯಮಿಗಳಿಗೆ ಬೆಂಗಳೂರಲ್ಲಿ ಮತ್ತು ಬೆಂಗಳೂರು ಸುತ್ತಮುತ್ತ ಭಾಗದಲ್ಲಿ ಬಂದು ಬಂಡವಾಳ ಹೂಡಿಕೆ ಮಾಡಿ ನಮ್ಮಲ್ಲಿರ್ತಕ್ಕಂಥ IT-BTಯ ಒಂದು ಏನು ದೊಡ್ಡ ಪ್ರಮಾಣದಲ್ಲಿ ಕಂಪನಿಗಳಿವೆ, ಅವ್ರಿಗೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಮಾಡೋಕ್ಕೆ ಅಲ್ಲಿರ್ತಕ್ಕಂಥ ಇಂಡಸ್ಟ್ರಿ ಲೀಡರ್ಸ್ ಜೊತೆ ಬೆಳಗ್ಗೆ ಒಂದು ಚರ್ಚೆ ಸಭೆ ಇತ್ತು. ಅದಾದ ನಂತರ ಸಂಜೆ 5:30-6 ಗಂಟೆಗೆ ಬೇರೆ ಬೇರೆ ದೇಶದ ರಾಯಭಾರಿಗಳು, ಅಂದರೆ ಹೈಕಮಿಷನರ್ ಆಗಿರ್ಬೋದು, ಕೌನ್ಸಿಲ್ ಜನರಲ್ ಆಗಿರ್ಬೋದು, ಆ ಎಲ್ಲ ದೇಶಗಳ ಸುಮಾರು 80 ದೇಶಗಳ ರಾಯಭಾರಿಗಳ ಜೊತೆ ಚರ್ಚೆ ಮಾಡಿ ಆ ದೇಶಗಳಿಂದ ಕರ್ನಾಟಕ ರಾಜ್ಯಕ್ಕೆ ಬಂಡವಾಳ ಹೂಡಿಕೆ ಥರ ವಿಷಯದಲ್ಲಿ ನಾನು ಡೆಲ್ಲಿಗೆ ಹೋಗಿದ್ಬಿಟ್ರೆ ನಾವು ಅಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಬಿಡೋಕ್ಕೂ ಹೋಗಿರಲಿಲ್ಲ, ಸಚಿವ ಸ್ಥಾನ ಮನವಿ ಮಾಡೋಕ್ಕೆ ಹೋಗಿಲ್ಲ. ಪಕ್ಷ ಏನು ಜವಾಬ್ದಾರಿ ಕೊಡುತ್ತೋ, ಪಕ್ಷ ಏನು ಕರ್ತವ್ಯ ಕೊಡುತ್ತೋ ಅವೆಲ್ಲವನ್ನೂ ಕೂಡ ಸಕಾರಾತ್ಮಕವಾಗಿ ಮಾಡ್ಕೊಳ್ಳೋಕೆ ನಾನು ತಯಾರಾಗಿದ್ದೀನಿ. ಈಗ ಬೇಸಿಗೆ ಕಾಲ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ, ಬಟ್ ಇವತ್ತು ಪಕ್ಷ ಏನು ಕೊಡುತ್ತೋ ಆ ಜವಾಬ್ದಾರಿನೆಲ್ಲ ಕೂಡ ನಿರ್ವಹಿಸಕ್ಕೆ ನಾನು ತಯಾರಾಗಿದ್ದೀನಿ. ಈಗ ಬೇಸಿಗೆ ಕಾಲ ಪ್ರಾರಂಭ ಆಗಿದೆ ಸರ್, ಇಲ್ಲಾದರೂ ನಮ್ಮ ತಾಲೂಕಲ್ಲಿ ಏನಾದರೂ ನೀರಿಗೆ, ಕುಡಿಯೋ ನೀರಿಗೆ ಅಭಾವ ಆ ಥರದ ಗಮನಕ್ಕೆ ಬಂದಿದೆಯಾ? ಈಗಾಗಲೇ ನಮ್ಮ ತಾಲೂಕಲ್ಲಿ ಸುಮಾರು ಒಂದು 30 ಗ್ರಾಮಗಳಲ್ಲಿ ನಾವು ನೀರಿನ ತೊಂದರೆನ ನೋಡ್ತಾ ಇದ್ದೀವಿ. ಏನು 3-3.5 ಇಂಚ್ 4 ಇಂಚ್ ನೀರು ಬರ್ತಾ ಇತ್ತು. ವಾರಕ್ಕೆ ಸುಮಾರು ಒಂದು ದಿನ ಬಿಟ್ಟು ದಿನ ನೀರೇನು ಗ್ರಾಮಗಳಿಗೆ ಸರಬರಾಜು ಆಗ್ತಾ ಇತ್ತು. ಅದಿವತ್ತು 3-4 ದಿನಕ್ಕೊಮ್ಮೆ ಆಗಿರ್ತಕ್ಕಂಥದ್ದು ನಾವು ಸುಮಾರು ಒಂದು 20-30 ಗ್ರಾಮಗಳಲ್ಲಿ ನಾವು ಗಮನಿಸಿದ್ದೀವಿ. ಟಾಸ್ಕ್ ಫೋರ್ಸ್ಗೆ ಈಗಾಗಲೇ ಆ ಗ್ರಾಮಗಳಲ್ಲಿ ಕೊಳವೆ ಬಾವಿಗಳು ಕೊಡೋದಕ್ಕೋಸ್ಕರ ಮನವಿನೂ ಕೊಟ್ಟಿದ್ದೀವಿ. ಸರ್ಕಾರದ ಕಡೆಯಿಂದ ಟಾಸ್ಕ್ ಫೋರ್ಸ್ ಅದು ಅನುಮೋದನೆ ಕೂಡ ಆಗಿ ಬಂದಿದೆ. ಮತ್ತು ಸುಮಾರು 2 ಕೋಟಿ ರೂಪಾಯಿಗಳ ಅನುದಾನ ಇವತ್ತಿಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಕೂಡ ಆಗಿದೆ. ಇತ್ತೀಚಿನ ದಿನಗಳಲ್ಲೇ ನಾವು ಡ್ರಿಲ್ಲಿಂಗ್ ಕೆಲಸನ ಪ್ರಾರಂಭ ಮಾಡ್ತೀವಿ ಈ ಒಂದು ಗ್ರಾಮಗಳಲ್ಲಿ. ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ರಾಜ್ಯ ಮಟ್ಟದಲ್ಲಿ ಕೂಡ ಇವತ್ತು ಸಭೆನ ನಡೆಸಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಈ ಸಭೆಗಳನ್ನ ನಡೆಸಿ ಎಲ್ಲೆಲ್ಲಿ ಏನೇನು ವ್ಯವಸ್ಥೆಗಳನ್ನ ಮಾಡಬೇಕು ಅದರ ಬಗ್ಗೆ ಕೂಡ ಸೂಕ್ತ ಕ್ರಮ ತಗೊಳ್ಳೋಕ್ಕೆ ರಾಜ್ಯ ಮಟ್ಟದಲ್ಲೂ ಕೂಡ ಕ್ರಮ ಆಗಿದೆ. ನಮ್ಮ ತಾಲೂಕು ಮಟ್ಟದಲ್ಲಿ ಕೂಡ ನಾವು ಕ್ರಮ ವಹಿಸಿದ್ದೀವಿ. ಅದ್ರ ಜೊತೆಗೆ ಇವತ್ತೇನು ನಮ್ಮ ಕೆರೆಗಳಿಗೆ ನೀರಿರಬೇಕಂದ್ರೆ ಅಂತರ್ಜಲ ವೃದ್ಧಿ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ವೆಂಕಯ್ಯನ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಸುಮಾರು 38 MLD ನೀರನ್ನ ನಾವು ಕೆರೆಗಳಿಗೆ ತುಂಬಿಸ್ತಾ ಇದ್ದೀವಿ. ಅದರ ಪ್ರಮಾಣ ಜಾಸ್ತಿ ಮಾಡೋಕ್ಕೋಸ್ಕರ ಯಾವ ಥರದ ಕಾರ್ಯಕ್ರಮಗಳನ್ನ ರೂಪಿಸ್ಕೋಬೇಕು ಅಂತೇಳಿ ಈಗಾಗಲೇ ನಾವು ಒಂದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇನ್ನೂ 18 MLD ನೀರನ್ನ ಯಾವ ಥರ ತರಬಹುದು ಅಂತೇಳಿ ನಾವು ಚರ್ಚೆ ಮಾಡ್ತೀವಿ. ಬರವಾರದಲ್ಲಿ ಸಣ್ಣ ನೀರಾವರಿ ಸಚಿವರ ಜೊತೆ ಚರ್ಚೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ತರಕ್ಕೋಸ್ಕರ ಅಲ್ಲೊಂದು ಕಡೆ, ಮತ್ತು ವಿ ವ್ಯಾಲಿಯಿಂದಲೂ ಕೂಡ ನಮ್ಮ ತಾಲೂಕಿಗೆ ಏನಾದರೂ ನೀರನ್ನ ತರಬಹುದಾ ಅಂತೇಳಿ ಅದರ ಚರ್ಚೆ ಕೂಡ 2 ಚರ್ಚೆಗಳು ಬರವಾರದಲ್ಲಿ ಸಣ್ಣ ನೀರಾವರಿ ಸಚಿವರ ಜೊತೆ ಮಾಡಿಕೊಂಡು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸಂಸ್ಕಾರ ಆಗಿರ್ತಕ್ಕಂಥ ನೀರನ್ನ ತಾಲೂಕು ತರಂತ ಪ್ರಯತ್ನ ಮಾಡ್ತಿದ್ದೀವಿ. ಏನು ಕರಿತೀವಿ, ರೈತರಿಗೆ ಉಪಯೋಗ ಆಗ್ತಕ್ಕಂಥದ್ದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆ ಜೊತೆಲಿ ಅದು ಎಷ್ಟು ಕೊಟ್ಟಿದ್ದೀವಿ ಅಂದರೆ ಸುಮಾರು 60 ಮೇವು ಕತ್ತರಿಸುವ ಯಂತ್ರಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಹಾಗೆಯೇ 93 ಜನಕ್ಕೆ 2 ರಬ್ಬರ್ ಮ್ಯಾಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಹಾಗೆಯೇ ನಮ್ಮ ಇಲಾಖೆಯಲ್ಲಿ 21 ಪಂಚಾಯತ್ ಕಡೆಯಿಂದ ಒಬ್ಬೊಬ್ಬ ಕೃಷಿಕರನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅವರು ನಮಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಇಲಾಖೆ ಕೆಲಸ ಕಾರ್ಯಗಳಲ್ಲಿ. ಅವರಿಗೆ ಒಂದು ಸಮವಸ್ತ್ರ ಕೊಡ್ತಕ್ಕಂಥ ಕೆಲಸ ಸಹ ಮಾಡಿದ್ವಿ ಶಾಸಕರ ಕೈಯಲ್ಲಿ. ಅವರ ಕೊಡುಗೆ ರೂಪದಲ್ಲೇ ಕೊಡಿಸ್ತಕ್ಕಂಥ ಕೆಲಸ ಮಾಡಿ ಅದು ಈಗ ನಮ್ದು ಏನಾಗ್ತದೆ, ಚಾಪ್ ಕಡ್ರು ಮೇವು ಕತ್ತರಿಸುವ ಯಂತ್ರ 34,000 ರೂಪಾಯಿ ಒಂದರ ಬೆಲೆ. ಅದಕ್ಕೆ ಅರ್ಧ ಸಬ್ಸಿಡಿ ಅಂದರೆ 17,000 ರೂಪಾಯಿ ರೈತರ ಒಂದಿಗೆ ಪಡ್ಕೊಂಡು ಇನ್ನು 17,000 ಸರ್ಕಾರದ ವತಿಯಿಂದ ಸಹಾಯಧನ ಕೊಡ್ತಕ್ಕಂಥದ್ದು. ಮತ್ತು ಅದೇ ರೀತಿ ರಬ್ಬರ್ ಮ್ಯಾಟ್ಗೆ 2,849 ರೂಪಾಯಿ 2 ಮ್ಯಾಟ್ಗೆ ರೈತರಿಂದ ತಗೊಂಡಿದ್ದೀವಿ. ಅಷ್ಟೇ ಅಮೌಂಟನ್ನು ಸರ್ಕಾರದಿಂದ ಸಹ ಕೊಡ್ತಾ ಇದ್ದೀವಿ, 2,849 ರೂಪಾಯಿ. ಹೀಗೆ 60 ಜನಕ್ಕೆ ಮೇವು ಕತ್ತರಿಸುವ ಯಂತ್ರ,
93 ಜನಕ್ಕೆ 2 ರಬ್ಬರ್ ಮ್ಯಾಟ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಹಾಗೆಯೇ ನಮ್ಮ ಪಶು ಸಖಿಯರು ಏನು 21 ಜನ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಸಮವಸ್ತ್ರ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಹಾಗೆಯೇ ನಾವು ಏನು ಪ್ರತಿ 6 ತಿಂಗಳಿಗೊಮ್ಮೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಒಟ್ಟು ಜಾನುವಾರುಗಳ ಸಂಖ್ಯೆ ಸರಿಸುಮಾರು 28,000 ಜಾನುವಾರುಗಳಿದೆ, ಎಮ್ಮೆ ಮತ್ತು ದನ ಸೇರಿ. ಅವಕ್ಕೆ 6 ತಿಂಗಳಿಗೊಮ್ಮೆ ನಾವು ಕಾಲುಬಾಯಿ ಜ್ವರದ ಲಸಿಕೆನ ಹಾಕ್ತಾ ಇದ್ದೀವಿ. ಆ ಕಾರ್ಯಕ್ರಮ ಇದು 9ನೇ ಸುತ್ತು. ಅಂದರೆ ಕೇಂದ್ರ ಸರ್ಕಾರ ತೆಗೆದುಕೊಂಡು ಏನಿದೆ ಅದು ಬದಲು ರಾಜ್ಯ ಸರ್ಕಾರ ಮಾಡ್ತಾ ಇತ್ತು. ಅದರಲ್ಲಿ ಸರಿಸುಮಾರು ಒಂದು 22 ರೌಂಡ್ ಮಾಡಿದ್ರು ಮೊದಲು. ಕೇಂದ್ರ ಸರ್ಕಾರದವರು ಕೆಲವೊಂದು ಕಾಯಿಲೆಗಳನ್ನ ಟೇಕಪ್ ಮಾಡಿಕೊಂಡು ಇಡೀ ದೇಶಾದ್ಯಂತ ನಿರ್ಮೂಲನೆ ಮಾಡಬೇಕು ಕಾಯಿಲೆ ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಗಾಲ್ಸಕ್ಕೆ ಕೂಡ ಜಾನುವಾರುಗಳಿಗೆ ಬರ್ತಕ್ಕಂಥ ಕಾಲುಬಾಯಿ ಜ್ವರ ಕಾಯಿಲೆಯನ್ನ 2030ಕ್ಕೆ ದೇಶದಲ್ಲೇ ಇರಬಾರ್ದು ಅಂತಕ್ಕಂಥ ದಿಶೆಯಲ್ಲಿ ಪ್ರತಿ 6 ತಿಂಗಳ ಮೇಲೆ ಲಸಿಕೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸಹಾಯ ಕೊಡ್ತಾ ಇದೆ. ರಾಜ್ಯ ಸರ್ಕಾರವು ಅದಕ್ಕೆ ಸಾಕಷ್ಟು ಸಹಕಾರ ಕೊಡ್ತಾ ಇದೆ. ಆ ಒಂದು ಕಾರ್ಯಕ್ರಮ ಸಹ ಈ ತಿಂಗಳ 23ನೇ ತಾರೀಕು ರಾಜ್ಯಾದ್ಯಂತ ನಡೀತದೆ. ನಮ್ಮ ತಾಲೂಕಲ್ಲೂ 23ನೇ ತಾರೀಕಿಂದ 1 ತಿಂಗಳ ಕಾಲ ರೈತರ ಮನೆ ಬಾಗಿಲಿಗೆ ಬೆಳಗ್ಗೆನೆ ಸುಮಾರು 6 ಗಂಟೆ 6:30ಗೆ ಅಂದರೆ ಹಾಲು ಕರಿತಾ ಇರ್ತಾರೆ. ಹಾಲು ಕರೆದಾದ್ಮೇಲೆ ನಮ್ಮ ಕಾರ್ಯಕ್ರಮ ಶುರು ಆಗ್ತದೆ. ಬಟ್ 6:30ಗೆ ನಮ್ಮ ಸಿಬ್ಬಂದಿ ಎಲ್ಲರೂ ಬೊಮ್ಮಲ್ ಜೊತೆಗೂಡಿ ಬೊಮ್ಮಲವರು ಅಲ್ಲಿನ ಸಿಬ್ಬಂದಿ ಬರ್ತಾರೆ. ಮತ್ತು ಅದರ ಸಹಕಾರ ಬೊಮ್ಮಲ್ನವರು ಎಲ್ಲ MPCS ಮುಖಾಂತರ ರೈತರಿಗೆ ಮನೆ ಮಾಡಿಕೊಡ್ತಕ್ಕಂಥದ್ದು, ತಿಳುವಳಿಕೆ ಕೊಡ್ತಕ್ಕಂಥದ್ದು, ನಮ್ಮ ಸಿಬ್ಬಂದಿಗೆ ಏನೆಲ್ಲ ಸಹಕಾರ ಬೇಕು ಬೆಳಗ್ಗೆ ಅದನ್ನು ಕೊಡ್ತಕ್ಕಂಥದ್ದು ಬೊಮ್ಮಲ್ MPCSಗಳವರು ಕೆಲಸ ಮಾಡ್ತಾರೆ. ನಮ್ಮ ಇಲಾಖೆ ಸಿಬ್ಬಂದಿ, ಬೊಮ್ಮಲ್ ಸಿಬ್ಬಂದಿ ಎಲ್ಲ ಹೋಗಿ ಮನೆ ಬಾಗಿಲು ಹೋಗಿ ಜಾನುವಾರುಗಳಿಗೆ ಮನೆ ಬಾಗಿಲಿಗೆ ಹೋಗ್ತಕ್ಕಂಥದ್ದು, ಒಂದು ಕಡೆ ಸೇಲ್ ಮಾಡ್ತಕ್ಕಂಥದ್ದಲ್ಲ, ಮನೆ ಆರ್ಡರ್ಲೇ ಒಂದು ಪ್ರಾಣಿಯನ್ನು ದನ ಎಮ್ಮೆನ ಬಿಡದಂತೆ ಲಸಿಕೆನ ಹಾಕ್ತಕ್ಕಂಥ ಕೆಲಸನ ನಾವು 23ರಿಂದ ಪ್ರಾರಂಭ ಮಾಡಿ 1 ತಿಂಗಳ ಕಾಲ ನಡೀತದೆ. ಅದನ್ನ ಉದ್ಘಾಟನೆ ಸಹ ಮಾನ್ಯ ಶಾಸಕರ ಕಡೆಯಿಂದ ಆ ಲಸಿಕೆ ಕಾರ್ಯನ ಉದ್ಘಾಟನೆ ಕೆಲಸವನ್ನು ಮಾಡಿದ್ದೀವಿ. ಅದರಂತಾನೆ ಮೇಲೆ ಈ ಭಾಗದಲ್ಲಿ, ಈ ಬಿಲ್ಡಿಂಗ್ ಮೇಲ್ಭಾಗದಲ್ಲಿ ಸುಮಾರು 50 ಜನಕ್ಕೆ ಒಂದು ಸಭಾಂಗಣನ ಮಾಡ್ಕೊಂಡಿದ್ದೀವಿ. ರೈತರಿಗೆ ಒಂದು ತರಬೇತಿ ಕೊಡಲಿಕ್ಕೆ ಅಥವಾ ನಮ್ಮ ಸಭೆ ಸಮಾರಂಭಗಳು ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಒಂದು ಸ್ವಲ್ಪ ಸುಸಜ್ಜಿತವಾಗಿ ಅದಕ್ಕೆ ಬೇಕಾದಂಥ ಪೀಠೋಪಕರಣಗಳೆಲ್ಲ ಅಳವಡಿಸ್ಕೊಂಡಿರೋದಕ್ಕೋಸ್ಕರ ಒಂದು ರೈತರಿಗೂ ಗೊತ್ತಾಗಲಿ, ಮಾನ್ಯ ಶಾಸಕರಿಗೆ ಗೊತ್ತಾಗಲಿ ಅಂದ್ಕೊಂಡು ಅದನ್ನ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ, ಹಾಗೇನೆ ವೇದಿಕೆ ಕಾರ್ಯಕ್ರಮ ಮಾಡಿ ನಮ್ಮ ಜೊತೆಗೆ ಬೇರೆ ಇತರೆ ಇಲಾಖೆಯವರು, ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು, ಹಾಗೇನೆ ಇನ್ನೊಂದು ಕೃಷಿ ತೋಟಗಾರಿಕೆ ರೇಷ್ಮೆ ಇಲಾಖೆಯವರು ಅವರು ಬಂದು ಅವರ ಸವಲತ್ತನ್ನು ಕೊಡ್ಲಿಕ್ಕೂ ಅನುವು ಮಾಡಿಕೊಟ್ಟಿದ್ದಾರೆ. ಕೊನೆಯ ಹಂತದಲ್ಲಿ ಒಂದು ಬಹುಶಃ ನಮ್ಮ ಅದೃಷ್ಟನೇ ಶಾಸಕರು ಹಲವಾರು ಬಾರಿ ಅವರ ಕೆಲಸದ ಒತ್ತಡ ನಿಮಿತ್ತ ಮುಂದಕ್ಕೆ ಹೋಗ್ತಾ ಇತ್ತು. ಈ ದಿನ ನನಗೆ ಸಫಲ ಆಗಿದ್ದೀನಿ ರೈತರಿಗೆ ಅನುವು ಮಾಡಿಕೊಡ್ಲಿಕ್ಕೆ. ಈ ಹಿಂದೆ ಇನ್ನೊಂದು ಕಾರ್ಯಕ್ರಮ ಏನು ಹೇಳ್ಬೇಕಂದ್ರೆ, ಈ ಹಿಂದೆ ನಾವು ಬೆಳಗಾವಿಯಲ್ಲಿ ಹಾಲು ಕರೆಯುವ ಸ್ಪರ್ಧೆ ಸಹ ಮಾಡಿದ್ವಿ. ಅದು ತುಂಬಾ ಸತೀಶ್ ಗೌಡ್ರ ಅಣ್ಣನವರ ನೇತೃತ್ವದಲ್ಲಿ ತುಂಬಾ ಯಶಸ್ವಿಯಾಗಿ ನಡೆದು ಈ ಮುಂದೆ ಒಂದು ಡೇಟ್ ಕೊಟ್ಟಿದ್ದಾರೆ. 2 ಮತ್ತು 3ನೇ ತಾರೀಕು ಬರೋ ತಿಂಗಳು ಮೇ ತಿಂಗಳಲ್ಲಿ ನಾಗರಾಯಿ ಕೋಟೆಯಲ್ಲಿ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಹನುಮನಹಳ್ಳಿ ಹೋಬಳಿ ಭಾಗಕ್ಕೆ ಅಲ್ಲೊಂದು ಹಾಲು ಕರೆಯುವ ಸ್ಪರ್ಧೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ವಿ. ಮಾನ್ಯ ಶಾಸಕರು ಡೇಟ್ ಸಹ ಕೊಟ್ಟಿದ್ದಾರೆ. ಅದರ ಕಾರ್ಯರೂಪಕ್ಕೆ ಪ್ರಯತ್ನ ಸಹ ನಡೆದಿದೆ. ಅದು ಒಂದು ಕಾರ್ಯರೂಪಕ್ಕೆ ಬಂದಮೇಲೆ ನಿಮ್ಮನ್ನೆಲ್ಲ ಹಲವು ನಾನು ಆಹ್ವಾನಿಸ್ತೀನಿ. ರೈತರಿಗೆ ಏನೆಲ್ಲ ಯಾವ ರೀತಿ ಸಹಕಾರ ಕೊಡಬೇಕು, ಇಲಾಖೆ ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದನ್ನ ತಾವು ತಿಳುವಳಿಕೆ ಕೊಡಲಿಕ್ಕೆ ಇವತ್ತಿನ ದಿವಸ ಬಂದು ಭಾಗವಹಿಸಿ ಹೆಚ್ಚಿನ ಒಂದು ನಮಗೇನೋ ಲಸಿಕೆ 100% ಆಗಬೇಕು ತಾಲೂಕಲ್ಲಿ, ಮತ್ತೆ ಸವಲತ್ತು ಕೊಡ್ತಕ್ಕಂಥದ್ದನ್ನ ಈ ರೀತಿ ಇಲಾಖೆಗಳಿಗೆ ಸಿಗ್ತದೆ ಅಂತಕ್ಕಂಥದ್ದನ್ನ ನಾವು ತಿಳಿಸ್ತೀರಾ ಅಂತ ಹೇಳ್ತಾ, ನನಗೆ ನೀವೆಲ್ಲ ಸೇರ್ಕೊಂಡು ಹೋಗ್ತಾ ಮಾತನ್ನ ಹೇಳ್ಬೇಕು ಅಂತ ಹೇಳಿದಕ್ಕೆ ತಮ್ಮೆಲ್ಲರಿಗೂ ಅನಿಸುತ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.